ಲೋ ಬಾಕೆಟ್ ತುಂಬ್ತಾ ಇಲ್ಲಲ್ಲ ಮರಿದಾಕ್ಲಾ. ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನೇ ಓದ್ತಿದ್ದೀನಿ ನಮ್ಮ ಆಂಟಿ ಮನೇಲಿ ಆಲ್ದೂರ್ಲಿದ್ದೀವಿ. ಹಬ್ಬ ಆಯಿತು, ವರ್ಷದೊಳಗೆ ಹಬ್ಬ ಆಯಿತು. ಇವತ್ತು ನೆಕ್ಸ್ಟ್ ಡೇ ಇದು ಗದ್ದೆಗೆ ಹೋಗ್ತಾಯಿದ್ವಿ ಎಡಿ ಹಿಡಿಯೋಕೆ ಅಂತ. ನೋಡೋಣ ಎಡಿ ಹಿಡ್ಕೊ ಬರ್ತೀವಿ. ನಮ್ಮ ಮಾವ ಎಷ್ಟು ಎಡಿ ಹಿಡಿಯುತ್ತೆ ಅಂತ. ಮಾವ ಬರೋ ನೋಡ ಬೇಗ. ಇದ್ದ ಮಾವ. ಹಾ 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 ಏನು ಸ್ಮೈಲು. ತೆಗೀರಿ ಗಾಡಿಯ. ನಾನು ಚಿಕ್ಕವನಿದ್ದಾಗ ಅಂಗನವಾಡಿ ಹೋಗ್ತಾ ಇರುವಂಥ ಅಂಗನವಾಡಿ ನಾನು ಚಿಕ್ಕವನಿರ್ಬೇಕಾದ್ರೆ ನೋಡಿ ಈ ಮಕ್ಕಳಿದ್ದಾವಲ್ಲ ಈ ರೀತಿ ಇದ್ದೆ. ಈ ಅಂಗನವಾಡಿಯಲ್ಲಿ ಓದಿದ್ದು ನಾನು. ಇದು ಊರಿನ ರೈಟ್. ನಮ್ಮ ಮಾವನ ಕಾಲ ತಲೆ ಕೂದಲೆಲ್ಲ ಉದ್ರೋಯ್ದು. ಕೂದಲಿಲ್ಲ ಅಂತ ಆಗ್ಬೇಕಾ? ಮಾಡ್ಲಿಕ್ಕೆ ಕೆಲಸ ಉಂಟಲ್ವಾ? ಕೂದಲೇನು ಅನ್ನ ಆಗ್ತದ? ಶಾರದಕ್ಕೆ ಎಂತದ ಎಣ್ಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೂರೇ ದಿವಸದಲ್ಲಿ ಕೂದಲು ಹುಡ್ತದಂತೆ. ಸೊ ನಾನು ಮಾವ ಸ್ಕೂಟಿ ಹತ್ಕೊಂಡು ಸೀದಾ ಆಲ್ದೂರಿಗೆ ಹೊರಟ್ವಿ. ಆಲ್ದೂರಲ್ಲಿ ಇವತ್ತು ಸಂತೆ, ಆದ್ರಿಂದ ನಾವು ಆಲ್ದೂರಿಗೆ ಹೋಗ್ಬಿಟ್ಟು ಕೋಳಿ ಬೋಟಿ ತರೋಣ ಅಂತ ಹೊರಟ್ವಿ. ಕೋಳಿ ಬೋಟಿ ಯಾಕಂತಂದ್ರೆ ಕೆಲವರು ಏಡಿ ಹಿಡಿಬೇಕಾದ್ರೆ ಕೋಳಿ ಬೋಟಿ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಮಾವ ಖಾಲಿ ಕೈಯಲ್ಲೇ ಹಿಡಿತಾರೆ ಏಡಿನ. ಬಟ್ ಕೋಳಿ ಬೋಟಿಲಿ ಹಿಡಿಯೋಣ ಅಂತ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೋದ್ವಿ. ನೋಡಿದ್ದು ಆಲ್ದೂರ್ ಟೌನು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಅಂತಾರೆ. ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಸಂತೆ ಮೈದಾನ ಬರುತ್ತೆ. ಈ ತುಂಬ ದಿನ ಆಯಿತು ಸಂತೆಗೆ ಬಂದು, ಆಲ್ದೂರ್ ಸಂತೆಗೆ ಬಂದಿದ್ದು. ನೋಡಿ ಚೆನ್ನಾಗಿದೆ ಸಂತೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಅಭಿಷೇಕ್ ಥಿಯೇಟ್ರ್ ಅಂತ. ನಾವು ಬೇಸಿಗೆ ರಜೆಗೆ ಆಲ್ದೂರಿಗೆ ಬಂದರೆ ವಾರಕ್ಕೆ ಸಿನಿಮಾಗೆ ಹೋಗ್ತಿದ್ವಿ. ತುಂಬ ಚೆನ್ನಾಗಿತ್ತು, ಆಗಿನ ಕಾಲ ತುಂಬ ಚೆನ್ನಾಗಿತ್ತು. ಬಟ್ ಈಗ ಇದು ಮುಚ್ಚೋಗಿದೆ ಥಿಯೇಟ್ರು. ನನಗೆ ಗೊತ್ತಿರೋ ಪ್ರಕಾರ ಈ ಥಿಯೇಟ್ರು ನಾನು ಡಿಗ್ರಿಲಿರೋ ಟೈಮಲ್ಲಿ ಮುಚ್ಚಿದ್ದು ಅನಿಸುತ್ತೆ, ನೆನಪಿಲ್ಲ ನನಗೆ. ಏಡಿ ಹಿಡಿಯೋಕ್ಕೆ ಫಸ್ಟು ನಾವು ಕೋಳಿ ಬೋಟಿ ತಗೊಳ್ಬೇಕು. ಕೋಳಿ ಬೋಟಿ ಇಲ್ಲಾಂದರೆ ಏಡಿ ಹಿಡಿಯೋಕ್ಕೆ ಕೋಳಿ ಬೋಟಿ ಇಲ್ಲಾಂದರೆ ಏಡಿ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಕೋಳಿ ಅಂಗಡಿಗೆ ಬಂದಿದ್ದೇವೆ. ಇಲ್ಲಿ ಹೋಗ್ತೈತೆ. ನಿಮ್ಮ ಕಡೆ ಏಡಿ ಹಿಡಿಯೋರು ಯಾವ ರೀತಿ ಹಿಡಿತಾರೆ ಗೊತ್ತಿಲ್ಲ. ನಾವು ಕೋಳಿ ಬೋಟಿ ಉಪಯೋಗಿಸ್ಕೊಂಡು ಏಡಿ ಹಿಡಿಯೋದು. ನೀವು ಯಾವ ರೀತಿ ಏಡಿ ಹಿಡಿತೀರಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಮ್ಮ ಆಂಟಿರ ಮನೇಲಿ PUCಲಿ ಓದಬೇಕಾದ್ರೆ ಇಲ್ಲಿಂದಲೇ ಇದ್ದೆ. ಆಲ್ದೂರಿಂದ ಚಿಕ್ಕಮಗಳೂರಿಗೆ ಹೋಗ್ತಿದ್ದೆ ಡೈರೆಕ್ಟು. PUC ಫಸ್ಟ್ PUC ಸೆಕೆಂಡ್ PUC ಮಾಡಿದ್ದೆ. ಸೊ ಇದು ನಮ್ಮದು ಆಲ್ದೂರ್ ಸಂತೆ, ಒನ್ ಆಫ್ ದ ಫೇಮಸ್ ಸಂತೆ. ನೆಕ್ಸ್ಟ್ ಟೈಮ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ಆಲ್ದೂರಲ್ಲೇ ಯಜಮಾನ ಮೂವಿ ಶೂಟಿಂಗ್ ಆಗಿದ್ದು, ಆ ಶೂಟಿಂಗ್ ಸ್ಪಾಟ್ ತೋರಿಸ್ತೀನಂತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಕೋಳಿ ಬೋಟಿ ತಗೊಳಕ್ಕೆ ಇಷ್ಟೊಂದು ಕಷ್ಟಪಡೋಕಂತ ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ಇತ್ಕೊಂಡಿತ್ತು ನಮ್ಮ ಅವಣಿ. ಕೋಳಿ ಬೋಟಿ ಸಿಗ್ತಾರಾ? ಕೋಳಿ ಬೋಟಿ ರೆಡಿ ಆಯ್ತಾ? ನೋಡಿ ಇದೇ ಆಲ್ದೂರ್ ಸಂತೆ ಸೀನರಿ, ತುಂಬ ಚೆನ್ನಾಗಿದೆ. ಅಲ್ಲಿ ಸೀನ್ ಕಾಣ್ತಿದೆಯಲ್ಲ, ಅಲ್ಲೇ ಯಜಮಾನ ಶೂಟಿಂಗ್ ಆಗಿ. ಬೋಟಿ ತಗೊಂಡು ಹೊರಟಿದ್ದೇವೆ ಸಂತೆಯಿಂದ. ಇದು ಆಲ್ದೂರ್ ಸಂತೆ, ಒನ್ ಆಫ್ ದ ಫೇಮಸ್ ಸಂತೆ ಆಲ್ದೂರು. ನೋಡಿ ಹೆಂಗಿದೆ ಸಂತೆ. ಇದು ಕಾಣ್ತಿರೋದು ಆಲ್ದೂರ್ ಮೇನ್ ಸಿಟಿ ಸೆಂಟ್ರು. ಅಲ್ಲಿ ಕಾಣ್ತಿರೋದು ಕೆಂಪೇಗೌಡರು ಸ್ಟ್ಯಾಚ್ಯೂ. ನಮ್ಮ ಸಣ್ಣ ಸೈನ್ಯದೊಂದಿಗೆ ಏಡಿ ಹಿಡಿಯೋಕೆ ಹೋಗ್ತಿದ್ವಿ. ಎಲ್ಲ ಚಲ್ಪಟ್ಲೆಗಳು ಹೋಗ್ತಾ ಇದ್ದಾರೆ. ಎಲ್ಲ ಏಡಿ ಹಿಡಿಯೋಕ್ಕೆ. ಎಲ್ಲ ಒಂದು ಹಾಯ್ ಮಾಡಿ. ಎಲ್ಲ ಹಾಯ್ ಮಾಡಿ. ಇದು ಏಡಿ ಹಿಡಿಯೋರು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವನು ನನ್ನ ಮಾವನ ಮಗ ಪಾರ್ಥ ಸಾರಥಿ. ಹೆಂಗಿದೆ ಹೆಸರು ನೋಡಿ. ಮುಂದೆ ನೋಡಿ, ಇದು ಹಳ್ಳ ಸ್ಟ್ರೀಮ್ ಹರಿತಾ ಇದೆ. ಇಲ್ಲೇ ಸೈಡಲ್ಲೇ ಏಡಿ ಇದ್ದಾವೆ ಅಂತ ಕನ್ಫರ್ಮ್ ಆಗಿದೆ. ಬೆಳಗ್ಗೆ ಫೋನ್ ಮಾಡಿದೆ ಏಡಿಗೆ, ಇಲ್ಲೇ ಏರಿ ಬರ್ತೀವಿ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲೇ ಇರ್ತೀವಿ ಅಂತ ಕನ್ಫರ್ಮ್ ಆಗಿದ್ದಾವೆ. ನೋಡೋಣ ಏನಾಗುತ್ತೆ ಅಂತ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಎಂಥ ಮುಳ್ಳು ಅಂತಾರೆ ಇದಕ್ಕೆ? ಕೊಳ್ಳಡ್ಕನ ಮುಳ್ಳು ಅಂತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ. ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ಇದೇ ಮುಳ್ಳು ಭಾಳ ಡೇಂಜರಸ್ಸು. ಅಲ್ಲ ಏಡಿ ಹಿಡಿಯೋ ಟೆಕ್ನಿಕ್ ಇದಲ್ಲ. ಇನ್ನೊಂದು ಥರ ಹಿಡಿತಾರೆ ಏಡಿಯ. ಯಾವ ಥರ ಏಡಿ ಹಿಡಿತೀರಂತ ಕಮೆಂಟ್ ಮಾಡಿ. ಬಿದ್ಲು ಇಲ್ಲೊಂದು ಏಡಿ ಬರ್ತೈತೆ. ಓ ಇದು ಏಡಿ ಅಲ್ಲ. ಚಪ್ಪಲಿ ಮೊದಲನೇ ಶಾಸ್ತ್ರ.
ಕತ್ತಿತ್ತು ನೋಡಲ್ಲಿ ಎರಡನೇ ಅಂತದ್ದು ಎರಡನೇ ತಡೆ ಒಂದು ನಿಮಿಷ ಕತ್ತೆ ತಡಿ. ಹೊಟ್ಟೆ ಮೊದಲನೇ ಏಡಿ ಸಿಕ್ಕಿದೆ. ಸೂಪರ್ ಏಡಿ, ಫಸ್ಟ್ ಏಡಿ. ಸಿಕ್ತಾ ಇಲ್ಲಲ್ಲ. ಕಾಮಿಡಿ ಏನಂತಂದರೆ, ನಾವು ಏಡಿ ಹಿಡಿಯೋಕ್ಕೆ ಅಂತ ಬೋಟಿ ತಗೊಂಡು ಹೋಗಿದ್ವಿ. ಬಡ್ಡಿ ಮಗನ ಒಂದೇ ಒಂದು ಏಡಿ ಬೀಳಲಿಲ್ಲ. ಆಮೇಲೆ ಇವ್ರದ್ದು ಹಳೆ ಟೆಕ್ನಿಕ್ಕು, ನಮ್ಮ ಮಾವಂದು ಕೈ ಹಾಕ್ಬಿಟ್ಟು ಡೈರೆಕ್ಟ್ ಏಡಿನ ತೆಗೆಯೋದು. ಇದೊಂಥರ ಹಳೆ ಟೆಕ್ನಿಕ್ಕು, ಕೈ ಹಾಕಿ ತೆಗೆದ್ರೆ ಬೇಗ ಏಡಿ ಸಿಗ್ತವೆ. ಸೊ ಅದರಿಂದಲೇ ತುಂಬ ಏಡಿ ಹಿಡಿದಿದ್ದು. ನೋಡಿ ಈಗೊಂದು ಏಡಿ ಸಿಗುತ್ತೆ, ಹೆಂಗಿದೆ ನೋಡಿ. ಸ್ವಲ್ಪ ದೊಡ್ಡ ಏಡಿನೇ ಸಿಕ್ಕಿದ್ದು ಈಗ. ದೊಡ್ಡದು ಜಿಂಗಿ ಜಿಂಗಿ ಮುರಿಬೇಡ, ಹಂಗೆ ತೋರ್ಸು ಮಾಡಿ. ಇಲ್ಲಿ ತೋರ್ಸು, ಮುರಿಬೇಡ, ತೋರ್ಸು ಫಸ್ಟ್ ತಡೆ. ದೂರಕ್ಕೋಗಿ ದೊಡ್ಡದ ಕಣ್ಲ ತೋರ್ಸು ಮಾಡಿ. ಇಲ್ಲಿ ತಡಿ, ಮುರಿಬೇಡ, ತಡಿ. ಅಲ್ಲಡಲ್ಲ ಅದನ್ನ ಆಚೆ ಅಣ್ಣ ಇನ್ನು ಏನೋ ಬೇಕಣ್ಣ. ಈಗ ಪಾಪ ಮೀನು ಸತ್ತೋಗ್ತಾ ಗೊತ್ತಾ ಮಾಡ್ತಿಲ್ಲ. ತಿನ್ಬೇಕಾದ್ರೆ ಮೂಗಳ್ಳಸ್ಕೆ ತಿಂತೀಯ. ನಾವು ನಮ್ಮ ಮಾವನ್ನ ಹೋಗು ಬಾ ಅಂತಲೇ ಕರೆದು. ಯಾಕಂತೇಳಿ ಚಿಕ್ಕವರಿಂದ ನಾವು ಮಾವ ಅಳಿಯಾನ ಇದೇ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿದ್ದೀವಿ ನಾವೆಲ್ಲರೂ ಮನೇಲೆಲ್ಲ. ಈಗಲೂ ಅಷ್ಟೇ ಹೋಗು ಬಾ ಅಂತಲೇ ಕರೆಯೋದು ಮನೇಲಿ. ನೀವು ಹೆಂಗೆ ಕರಿತೀರಿ ನಿಮ್ಮ ಮಾವನ ಅಂತ ಕಮೆಂಟ್ ಮಾಡಿ. ಐದು ಅದೊಂದು ಸಿಕ್ತಾ? 6 ಒಳಗೆ ಹೋಯ್ತಾ? 6 ಇದೇ ಆಲ್ದೂರು ಟೌನ್ ಆ ಕಡೆ ಹೋದ್ರೆ. ಕಲೆಕ್ಟ್ ಮಾಡಬೇಡ. ಹತ್ತು ಸಿಗ್ಬೇಕಲ್ಲ ಮಣಿ. 7 ಅದು ಒಳ್ಳೆ ದೊಡ್ಡ ಹಿಡಿಯಲ್ಲ. ಹಂಗೆ ಹಿಡ್ಕ ಹಿಂಗೆ ಏಯ್ ಕಳ್ಸವಳ ಆ ಕಡೆಗೆ. ಹಿಂಗೆ ಹುಡುಕ್ತಿದ್ದಿಲ್ಲ ಅಂತ ಹೇಳಲ್ಲ. ಆ ಒಳಗೆ ಎತ್ತಾಕ್ತೀನಿ ತಡಿಗೆ. ಈಗ ಇಲ್ಲಿಂದ ಆ ಕಡೆಗೆ ಹೋಯ್ತಾನ. ದೊರೀತೆ ಈತ್ ಮವಣೆಲ್ಲೇ ದೊಡ್ಡಾರ ಸಣ್ಣಾರ ಮೀಡಿಯಮ್ಮರ. ಬಾಕೆಟ್ ತುಂಬ್ತಾ ಇಲ್ಲಲ್ಲ ಮರಿದಾಕ್ಲಾ. ನೀ ಹಿಡಿತೇನೆ ದಬಕ್ತಿ ಏಡಿ ಹಿಡ್ದು. ನಾನೇ ಟ್ರೈನಿಂಗ್ ಕೊಟ್ಟಿರೋದು. ಸೊ ಅದು ಟೌನಿಗೆ ಬಂದ್ವಲ್ಲ. ನಂಗೆ ಸಂತಿಗೆ ಹೋಗಿ ಅಲ್ಲ ಮಾರ್ಕೊಂಡು ಬರೋಣ. ಅಲ್ಲ ಸಿಕ್ಕಿದ ಕೊಡ ಕೊಡ ಅಕ್ಕಿಲ್ಲ ಬಕ್ಕತ್ತ ಬಗ. ದೊಡ್ಡದ ಸಣ್ಣರ ಮೀಡಿಯಮ್ಮರ.
ಏಡೆತ್ತೋದು ಇದಕ್ಲ ಇವನು ಯಾಕೆ ಸುಮಾರು ಹೇಳಿ ಕೆರಕೆ ಬಂದ ಕಣ ಕಣ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲ ನಡಿ ಈಗ ಈಗ ಓದ್ತಿರೋದು. ಈಗ ಹತ್ತೈತೆ ಅದು ಕಾಲು ಮುರಿ ಅದ್ರದ ಹತ್ಕೊಂಡು ಹೋಯ್ತೈತೆ. ಏಯ್ ಸುಮ್ಮನೆ ಕುತ್ಕ, ಸಾಯಂಕಾಲ ಸಾರು ಮಾಡ್ಬೇಕು. ಅದ್ರ ಮುರಿಯಮ್ಮ, ದೊಡ್ಡ ಮುರಿ. ಅಷ್ಟೇ ಗುಳ್ಳ ಗುಳ್ಳ ಏ ಇಲ್ಲ ಕೆಲವು ಎಷ್ಟು ಜನ ಸಾರು ಮಾಡಕ್ಕ ಚಿಕ್ಕತ್ತಿಗ ಕಲಕ್ ಬೇಡ ಕಲಕ್. ಹಾಂ ನೋಡು 8 ಕೊಟ್ಟ ಮಾತನ ಅಂತೂ ಇಂತೂ ಒಂದು 30 35 ಏಡಿ ಹಿಡ್ದಿದ್ದೇವೆ. 40 47 ಹಿಡ್ದಿದ್ದೇವೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಹೆಂಗಿತ್ತು ಹೇಳಿ ಹಿಡ್ದಿದ್ದು ಮಾಡಿ ಸೂಪರ್ ಇತ್ತಲ್ಲ. ಒಳ್ಳೆ ಗಮ್ಮತ್ತಾಯ್ತು ಮಾತ್ರ ಇವತ್ತು. ಹಗಲೆಲ್ಲ ಇದು ಬಿಸಿಲಿತ್ತು. ಈಗ ಮಳೆ ಬರೋ ಚಾನ್ಸ್ ಇದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಮೋಡ ಇದೆ, ಮಳೆ ಬರ್ಬೋದು. ಸೊ ನೀವೆಲ್ಲ ಈ ವ್ಲಾಗ್ ಇಷ್ಟಪಟ್ಟಿದ್ರೆ ಅಂದ್ಕೊಳ್ತೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಫ್ರಮ್ ಚಿಕ್ಕಮಗಳೂರು. ಬಾಯ್ ಫ್ರಮ್ ಚಿಕ್ಕಮಗಳೂರು.